ನಾನೀಗ ಬಾಸಾ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇನೆ. ಈ ಬಾಸಾ ರೈಲ್ವೆ ಸ್ಟೇಷನ್ ನಮ್ಮ ಲಕ್ನೋದಲ್ಲಿ ಬರ್ತಾ ಇದೆ. ಇಲ್ಲಿ ನಂಗೆ ಕೆಲವರು ಮಕ್ಕಳು ಸಿಕ್ಕಿದ್ದಾರೆ ನೋಡಿ. ಈ ಬಾಸಾ ರೈಲ್ವೆ ಸ್ಟೇಷನ್ ನಲ್ಲಿ ಇವರೇನ ಇಲ್ಲಿ ಬಂದಿದ್ದಾರೆ, ಯಾಕೆ ಏನು ಅಂತ ಹೇಳಿ ನಾವು ಅವರನ್ನೇ ವಿಚಾರಿಸೋಣ, ಈ ಮಕ್ಕಳನ್ನೆಲ್ಲ. ಬನ್ನಿ, ಈಗ ನಾವು ಮೊದಲು ಅವರ ಟೀಚರ್ಸ್ ಅನ್ನು ಮಾತಾಡ್ಸೋಣ. ನಮಸ್ಕಾರ ಟೀಚರ್. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಶಶಿಕಲಾ ಅಂತ. ನಾವು ಚಿತ್ರದುರ್ಗ ಡಿಸ್ಟಿಕ್ ಇಂದ ಹೊಳಲ್ಕೆರೆ ವಾಗ್ದೇವಿ ಸ್ಕೂಲ್ ಇಂದ ಬಂದಿದ್ದೀವಿ. ನಮ್ಮ ಮಕ್ಕಳನ್ನ 6 ಮಕ್ಕಳನ್ನ ಸ್ಕೌಟ್ಸ್ ಜಾಂಬೂರಿ ಅಂತ ಲಕ್ನೋದಲ್ಲಿ ನಡೆಯಿತು 7 ದಿವಸ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಿಂದ ಇಷ್ಟು ಮಕ್ಕಳು ಕರ್ಕೊಂಡು ಬಂದಿದ್ದೀವಿ. ಅಲ್ಲಿ ಹಲವಾರು ಚಟುವಟಿಕೆಗಳು ಇದ್ದು ಎಲ್ಲರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಮಕ್ಕಳು. ತುಂಬಾ ಚೆನ್ನಾಗಿತ್ತು ಸರ್ ಲಕ್ನೋ. ವೆದರ್ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ವೆದರ್ ಮಕ್ಕಳಿಗೆ ಇಡ್ಸೋದು ಕಷ್ಟ ಆಯ್ತು, ಆದ್ರೂ ಅಷ್ಟು ದಿವಸ ಎಂಜಾಯ್ ಮಾಡಿದ್ರು ಸರ್. ಒಳ್ಳೆ ಎಂಜಾಯ್ ಮಾಡಿದ್ರಿ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸರ್. ಮತ್ತೆ ಲಕ್ನೋದ ಎಲ್ಲೆಲ್ಲಿ ಹೋದ್ರಿ? ಲಕ್ನೋಗ್ ಬಂದು ನಾವು ಅಯೋಧ್ಯೆಯನ್ನು ನೋಡ್ಕೊಂಡು ಬಂದ್ವಿ, ಕಾಶಿ ರಾಮೇಶ್ವರ ದೇವಸ್ಥಾನ ಅದು ಒಂದು ನೋಡ್ಕೊಂಡು ಬಂದ್ವಿ ಸರ್. ಇಷ್ಟೇ ಸರ್ ನೋಡ್ಕೊಂಡು. ಇನ್ನ 7 ದಿವಸನು ಅಲ್ಲಿ ಲಕ್ನೋದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳಲ್ಲಿ ಎಲ್ಲದಲ್ಲೂ ಭಾಗವಹಿಸಿದ್ರು. ಎಲ್ಲಾ ಸ್ಟೇಟ್ ಇಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ಅವ್ರು ಪರಿಚಯ ಮಾಡ್ಕೊಂಡು ಎಂಜಾಯ್ ಮಾಡಿದ್ರು ಸರ್. ಇನ್ನೊಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ. ಇದೊಂದು ತುಂಬಾ ಚೆನ್ನಾಗಿತ್ತು ಸರ್. ಆಕ್ಚುಲಿ ಅದು ಏನ್ ಪ್ರೋಗ್ರಾಮ್ ಅಂತ ನಂಗೆ ಸರಿಯಾಗಿ ಅರ್ಥನೇ ಆಗಿಲ್ಲ. ಜಾಂಬೂರಿ ಅಂತ ಸರ್. ಜಾಂಬೂರಿ ಅಂದ್ರೆ ಏನು? ಜಾಂಬೂರಿ ಅಂದ್ರೆ ಎಲ್ಲಾ ಸ್ಟೇಟ್ ಇಂದಾನು ಕರ್ಕೊಂಡ್ ಬಂದು ಆಯಾ ಸ್ಟೇಟ್ ಇಂದಲ್ಲಿ ನಡೀತಕ್ಕಂತಹ ಸ್ಕೌಟ್ ಅಂಡ್ ಗೈಡ್ ಮತ್ತೆ ಅಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೋ ಅದನ್ನ ಇಲ್ಲಿ ಅವ್ರು ಪ್ರದರ್ಶನ ಮಾಡಬಹುದು. ಆಯಾ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾರ ಸರ್ ಅವರು. ಈಗ ನಮ್ಮ ಕರ್ನಾಟಕದಿಂದ ಏನಿರುತ್ತೋ ಅದನ್ನ ನಾವಿಲ್ಲಿ ತೋರಿಸ್ಕೊಡ್ತೀವಿ. ಅಂದ್ರೆ ನಿಮ್ಮ ಕಲ್ಚರ್ ಅಥವಾ ಟ್ರೆಡಿಷನ್ ಏನಿದೆ ಅದನ್ನು ಟ್ರೆಡಿಷನ್ ಎಲ್ಲ ಹಾಕ್ಬೋದು ಸರ್. ಅಂದ್ರೆ ಇಂಡಿವಿಜುವಲ್ ಆಗಿ ಮಾಡಕ್ ಆಗಲ್ಲ, ಗ್ರೂಪ್ ಎಲ್ಲದನ್ನ ಮಾಡಿದ್ರೆ ಗ್ರೂಪ್ ಅಲ್ಲೇ ಮಾಡ್ಬೇಕಲ್ಲಿ. ಇಂಡಿವಿಜುವಲ್ ಅವಕಾಶ ಇರಲ್ಲ. ನೀವು ಎಷ್ಟು ಜನ ಮಕ್ಕಳು ಬಂದಿದ್ದೀರಾ? ನಮ್ಮ ಶಾಲೆಯಿಂದ 6 ಮಕ್ಕಳು ವಿದ್ಯಾರ್ಥಿ ಬಂದಿದ್ದಾರೆ. ಸರಿ, ಹಾಗಾದ್ರೆ ಇನ್ನು ನಾವು ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ಆಯ್ತು ಸರ್. ಏನಮ್ಮ ನಿನ್ನ ಹೆಸರು? ಬೃಂದಾ. ಹೇಳು, ಯಾಕೆ ಬಂದಿದ್ದೀಯ ಇಲ್ಲಿ? ನಾವ್ ಇಲ್ಲಿ ಯಾಕೆ ಬಂದಿದೀವಿ ಅಂದ್ರೆ ಸ್ಕೌಟ್ ಅಂಡ್ ಗೈಡ್ಸ್ ಅಂತ. ನಿಮ್ಮ ಮೇಡಮ್ ಹೇಳಿದ್ರು. ಆನಂತರ ಏನ್ ಎಂಜಾಯ್ ಮಾಡಿದ್ರ? ನಾವು ಕಾಶಿಗೆ ಹೋಗಿದ್ವಿ. ಅಲ್ಲಿ ನಾವು ಬೋಟ್ ರೈಡ್ ಅಲ್ಲಿ ಗಂಗಾ ಘಾಟ್ ಇರುತ್ತಲ್ಲ, ಎಷ್ಟೊಂದ್ ಘಾಟ್ಸ್ ಇರ್ತಾವಲ್ಲ ಅದೆಲ್ಲ ನೋಡಿದ್ವಿ. ಅಲ್ಲೆಲ್ಲ ಫುಲ್ ಬರ್ಡ್ಸ್ ಪಕ್ಷಿಗಳೆಲ್ಲ ಮೇಲೆ ಆಡಾಡ್ತಿದ್ವು. ಅಲ್ಲಾದ್ಮೇಲೆ ಅಲ್ಲೆಲ್ಲ ಇದು ಹರಿಶ್ಚಂದ್ರ ಘಾಟು, ಮಣಿಕರ್ಣಿಕಾ ಘಾಟ್ ಅಲ್ಲೆಲ್ಲ ಎಣ್ಣೆ ಎಲ್ಲ ಸುಡ್ತಾರೆ. ಆಮೇಲೆ ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಗಂಗಾ ಘಾಟಿಂದ ಕಾಶಿ ವಿಶ್ವನಾಥ ಟೆಂಪಲ್ ಬರುತ್ತೆ. ಅದನ್ನ ನೋಡಿದ್ಮೇಲೆ ನಾವು ಫುಲ್ ಎಲ್ಲ ಸುತ್ತಾಡಿ ಅಲ್ಲೇ ಸ್ಟ್ರೀಟ್ ಅಲ್ಲೆಲ್ಲ ಲಕ್ನೋ ಸ್ಪೆಷಾಲಿಟಿ ಎಲ್ಲ ಹಂಗೆ ಸುಮ್ನೆ ಒಂದ್ ಸ್ವಲ್ಪ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಇಲ್ಲಿ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬಿಟ್ಟು ಒಂದಿನ ಅಯೋಧ್ಯೆಗೆ ಹೋಗಿದ್ವಿ. ಅಯೋಧ್ಯದಲ್ಲಿ ಫುಲ್ ಆರ್ಕಿಟೆಕ್ಚರ್ ಎಲ್ಲ ಫುಲ್ ತುಂಬಾ ಚೆನ್ನಾಗಿದೆ. ಅವ್ರು ನಮ್ ಕರ್ನಾಟಕದಿಂದನೇ ಪೂರ್ತಿ ಗರ್ಭಗೃಹದಲ್ಲಿರೋದೊಂದು ಮೇನ್ ದೇವ್ರಿದೆಯಲ್ಲ ಬಾಲರಾಮ, ಅದೆಲ್ಲ ಕೆತ್ತಿರೋದು ಕರ್ನಾಟಕದವ್ರೆ. ಆಮೇಲೆ ಅಲ್ಲಿ ಇನ್ನ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ, ತುಂಬಾ ಚೆನ್ನಾಗೈತೆ. ಅಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಮತ್ತೆ ಅಯೋಧ್ಯ ಟೆಂಪಲ್ ಅಲ್ಲಿರೋ ಸೇಮ್ ಕಲ್ಲು, ಅದೆಲ್ಲ ಫುಲ್ ಚೆನ್ನಾಗಿದೆ. ಇದೆಲ್ಲ ಫುಲ್ ಚೆನ್ನಾಗಿದೆ. ಕರ್ನಾಟಕ ಕಂಪೇರ್ ಮಾಡಿದ್ರೆ ಫುಡ್, ರೋಡು ಎಲ್ಲದು ಒಂಥರ ಇಲ್ಲೇ ಒಂದ್ ಸ್ವಲ್ಪ ಕಡಿಮೆ, ನಮ್ದೇ ಚೆನ್ನಾಗಿದೆ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಧನ್ಯಶ್ರೀ ಅಂತ. ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡಿದೆ, ಎಲ್ಲದು ನೋಡ್ದೆ, ಎಲ್ಲದು ಚೆನ್ನಾಗಿದೆ. ಆಮೇಲೆ ಎಲ್ಲಾ ದೇವ್ರುಗಳು ಅಂದ್ರೆ ಕಾಶಿ ಎಲ್ಲ ನೋಡ್ದೆ, ಅಲ್ಲೆಲ್ಲ ಬೋಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಅಯೋಧ್ಯದಲ್ಲಿ ರಾಮ ಮಂದಿರ ನೋಡಿ ತುಂಬಾ ಖುಷಿ ಆಯ್ತು. ಅಲ್ಲಿ ರಾಮ ಬಗ್ಗೆ ಹೆಂಗೆ ಹುಟ್ದ, ಎಲ್ಲಿಂದ ಹೆಂಗೆ ಬೆಳ್ದ ಅಂತ ಎಲ್ಲ ಕೆತ್ತಿದ್ದಾರೆ. ಚೆನ್ನಾಗಿದೆ, ಒಂಥರ ನೋಡಕ್ಕೆ ಖುಷಿ ಆಯ್ತು. ನನ್ನ ಹೆಸರು ಮೇಘನಾ ಅಂತ. ನಾವ್ ಇಲ್ಲಿಗೆ ಬಂದಿದ್ದು ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯ್ತು. ನಾವ್ ಬರ್ತಿದ್ದೆ ಆಕ್ಚುಲಿ ಕನ್ಫರ್ಮ್ ಆಗಿರ್ಲಿಲ್ಲ, ಆದ್ರೂ ಬಂದಿದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. 2 ಫುಲ್ ಫೇಮಸ್ ಮತ್ತೆ ಬಹಳ ಅಮೂಲ್ಯವಾದಂತ ಪ್ಲೇಸಸ್ ನೋಡಿದಂತೂ ತುಂಬಾ ಖುಷಿ ಆಯ್ತು. ನೋಡಕ್ 2 ಕಣ್ ಸಾಲದು, 2 ಸರಿ ಇನ್ನೊಂದು ನೋಡ್ಬೇಕಂತ ಅನ್ಸುತ್ತೆ. ಹೋಗ್ತಿರೋದು ಬೇಜಾರು ಮತ್ತೆ ಖುಷಿ 2 ಆಗ್ತೈತೆ. ಊಟ, ವೆದರ್ ಎಲ್ಲ ನಾವು ತುಂಬಾ ಚೆನ್ನಾಗಿದೀವಿ ಕರ್ನಾಟಕದಲ್ಲಿ. ವೆದರ್ ಅಂತೂ ಇಲ್ಲಿ ಇರಕ್ಕೆ ಆಗ್ತಿರ್ಲಿಲ್ಲ. ಫಸ್ಟ್ 3 ದಿನ ಬಂದಾಗ ನಿದ್ದೆನೆ ಬರ್ತಿರ್ಲಿಲ್ಲ. ಇವಾಗೆಲ್ಲ ಅಡ್ಜಸ್ಟ್ ಆಗಿದೀವಿ. ಇನ್ನು ನಾಳೆ ಬಿಟ್ಟು ನಾಡ್ದು ಊರಲ್ಲಿ ಇರ್ತೀವಿ. ತುಂಬಾ ಖುಷಿ ಆಗ್ತಿದೆ.
ಹಾಯ್, ನನ್ನ ಹೆಸರು ಐಸಿರಿ. ಹಾ. ನಾವ್ ಇಲ್ಲಿಗೆ ಬಂದಾಗ ಸ್ಟಾರ್ಟಿಂಗ್ ಡೇಸ್ ಲಿಟ್ರಲಿ ನಾವು ಹತ್ತಿದ್ವಿ. ನಾವು ಇಲ್ಲಿಂದ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ, ಲೈಕ್ ಫಸ್ಟ್ ಡೇನೆ ಹತ್ತಿದ್ವಿ ನಾವು ಬೇಗ ಮನೆಗೆ ಹೋಗ್ಬೇಕು ಅಂತ. ಹಾ. ಆದ್ರೆ ಈಗಲೇ ಲಾಸ್ಟ್ ಡೇ ಅಷ್ಟೊತ್ತಿಗೆ ಇಲ್ಲ ಇಲ್ಲೇ ಇರೋಣ ಅಂತ ಇಲ್ಲೇ ನಾವು ತುಂಬಾ ಹೊಂದ್ಕೊಂಡಿದೀವಿ. ಲೈಕ್ ನಮಗೆ ತುಂಬಾ ಖುಷಿ ಆಯ್ತು. ಆಸ್ ಮೈ ಫ್ರೆಂಡ್ಸ್ ಎಲ್ಲ ಹೇಳ್ದಂಗೆ ನಾವೆಲ್ಲ ತುಂಬಾ ಚೆನ್ನಾಗಿದ್ವಿ. ಆದ್ರೆ ನಮಗೆ ಅನ್ಸ್ದಂಗೆ ನಗು ಬರುತ್ತೆ, ಯಾಕಂದ್ರೆ ಫಸ್ಟ್ ದಿನ ನಾವು ಹತ್ತಿದ್ವಿ ಎಲ್ಲರೂ ಕೂಡ. ಯಾಕೆ? ಇಲ್ಲಿ ವೆದರ್ ನಮಗೆ ಸೆಟ್ ಆಗಿರ್ಲಿಲ್ಲ. ಲೈಕ್ ತುಂಬಾ ಅಂದ್ರೆ ತುಂಬಾ ಚಳಿ ಇರ್ತಿತ್ತು ನೈಟ್. ಮತ್ತೆ ಬೆಳಗ್ಗೆ ಎದ್ದಾಗ ತುಂಬಾ ಬಿಸಿಲು ಇರ್ತಿತ್ತು. ಹೌದಾ? ನಮಗೆ ಅದು ಸೆಟ್ ಆಗ್ತಿರ್ಲಿಲ್ಲ. ಲೈಕ್ ಕರ್ನಾಟಕದಲ್ಲೆಲ್ಲ ಪರ್ಫೆಕ್ಟ್ ಇದೆ, ಲೈಕ್ ಇಲ್ಲೆಲ್ಲ ಆತರ ಇಲ್ಲ. ಹಂಗಾಗಿ ನಮಗೆ ತುಂಬಾ ಬೇಜಾರಾಯ್ತು. ಆದ್ರೆ ಇನ್ನೊಂದೇನಂದ್ರೆ ನಮ್ ಸ್ಕೌಟ್ ಅಂಡ್ ಗೈಡ್ ಅಲ್ಲಿ ಊಟ ಎಲ್ಲ ನಮ್ ಕರ್ನಾಟಕದ ಕೊಟ್ಟಿದ್ರು, ಅದು ತುಂಬಾ ಖುಷಿ ಆಯ್ತು. ಆಮೇಲೆ ಇಲ್ಲಿ ಬಂದು ನಾನು ತುಂಬಾ ಫ್ರೆಂಡ್ಸ್ ಎಲ್ಲ ಪರಿಚಯ ಮಾಡ್ಕೊಂಡಿದೀನಿ. ಲೈಕ್ ಔಟ್ ಆಫ್ ಸ್ಟೇಟ್ ಇಂದ ಬಹಳ ಜನ ಫ್ರೆಂಡ್ಸ್ ಮಾಡ್ಕೊಂಡಿದೀನಿ. ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಹಾಂ ಹೇಳಿ. ಹಾಯ್, ನನ್ನ ಹೆಸರು ಅರ್ಪಿತಾ. ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತು ಕಾಶಿ, ವಾರಣಾಸಿ ಮತ್ತು ಅಯೋಧ್ಯ ನೋಡಿದ್ದು ತುಂಬ ಖುಷಿ ಆಯಿತು. ನಾವು ಬರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗೆ ತುಂಬ ಖುಷಿ ಆಗ್ತಿದೆ. ನಾವು ಅಪ್ಪ ಅಮ್ಮ ಬಿಟ್ಟು ಇಷ್ಟು ದೂರ ಬಂದಿರೋದು ದೊಡ್ಡ ವಿಷಯನೇ. ನಾವೆಲ್ಲರೂ ಸೇರಿದ್ರೆ ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ವಿ, ಚೆನ್ನಾಗಿದ್ವಿ. ತುಂಬ ಖುಷಿ ಆಗ್ತಿತ್ತು ನಮಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಪಮ. ನಾನು ಹುಟ್ಟಿದ್ದು ಗದಗಲ್ಲಿ. ನಾನು ಇವಾಗ ಬೆಳೀತಿರೋದು ಕರ್ನಾಟಕ ಸ್ಟೇಟ್, ಚಿತ್ರದುರ್ಗ ಡಿಸ್ಟಿಕ್. ನನಗೆ ಇಲ್ಲಿ ಬರೋಕ್ಕಂತ ಫಸ್ಟಿಂದನೂ ನಾನು ತುಂಬ ರಾಮ ಭಕ್ತೆ. ನನಗೆ ಅಯೋಧ್ಯೆ ನೋಡ್ಬೇಕು ಅನ್ನೋದು ಒಂದು ಡ್ರೀಮ್, ಕಾಶಿ ನೋಡ್ಬೇಕು ಅನ್ನೋದು ಡ್ರೀಮ್. ನಮ್ಮ ಅಪ್ಪಾಜಿನೂ ಅಷ್ಟೇ, ಅಯೋಧ್ಯೆ ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಎಲ್ಲಾದರೂ ನಮ್ಮದು ಮಂದೇವರು ತಿಮ್ಮಪ್ಪ ಆದರೂ ನಾವು ಆರಾಧಿಸೋದು ಆ ರಾಮನ್ನ. ಇಲ್ಲಿಗೆ ಬಂದು ರಾಮನ್ನ ಇಷ್ಟು ಒಂದು 15 ವರ್ಷದಲ್ಲಿ ಕಾಶಿ ನೋಡಿದೀವಿ, ಅಯೋಧ್ಯೆ ನೋಡಿದೀವಿ. ಅಂದ್ರೆ ನಮ್ಮಂತ ಲಕ್ಕಿಯೆಸ್ಟ್ ಪರ್ಸನ್ ಯಾರು ಇರಲ್ಲ. ಅದು ಅಲ್ದೇ ನನ್ನ ಬರ್ತ್ಡೇ ದಿವಸ ನಾನು ಕಾಶಿಲಿದ್ದೆ. ಇಟ್ಸ್ ಅ ಡ್ರೀಮ್. ನನ್ನ ಡ್ರೀಮ್ ಹೆಂಗೆ ಕಂಪ್ಲೀಟ್ ಆಯ್ತು ಅಂದ್ರೆ ಈ ವರ್ಷದಿಂದ ತುಂಬಾ ಚೆನ್ನಾಗೆಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿಗೆ ಬಂದಿದ್ದು ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾನು ಲಾಸ್ಟ್ ಡೇ ಕನ್ಫರ್ಮೇಶನ್ ಆಗಿರ್ಲಿಲ್ಲ ಅಂತ ನಾನು ಸ್ಕೂಲಿಗೆ ಹೋಗ್ಬಿಟ್ಟಿದ್ದೆ. ಸ್ಕೂಲಿಂದ ಮತ್ತೆ ಮನೇಲಿ ಕಳ್ಸಿದ್ರು, ಮ್ಯಾಮ್ ಕನ್ಫರ್ಮ್ ಆಯ್ತು ಅಂತ. ಅರ್ಧ ಗಂಟೆಲಿ ನಾವು ರೆಡಿ ಬಿಟ್ಟು ಹೊರಟು ನಮ್ಮ ಸ್ವಾಮಿ ಸರ್, ನಮ್ಮ ವಾಗ್ದೇವಿ ಸ್ಕೂಲ್ ಸ್ವಾಮಿ ಸರ್ ನಮಗೆ ಕಾರೆಲ್ಲ ಕಳ್ಸಿದ್ದು, ಬೆಂಗಳೂರಿಗೂ ಡ್ರಾಪ್ ಮಾಡಿದ್ರು. ಬೆಂಗಳೂರಿಂದ ಟ್ರೈನಲ್ಲಿ ಬಂದ್ವಿ. ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಎಲ್ಲ ತುಂಬಾ ಚೆನ್ನಾಗಾಯ್ತು. ನಾವು ಬಂದಿದ್ದು ಕಾಶಿ ನೋಡಿದ್ದು, ನಮ್ಮ ಜಾಂಬೂರಿ ಅಂತೂ ಅಲ್ಲಿ ನಮ್ಮ ದ್ರೌಪದಿ ಮುರ್ಮು ಅವ್ರು ಬಂದಿದ್ರು, ನಮ್ಮ ಪ್ರೆಸಿಡೆಂಟು. ಮತ್ತೆ ಈ ಲಕ್ನೋ CM ಯೋಗಿ ಅವ್ರು ಬಂದಿದ್ರು. ತುಂಬಾನೇ ಖುಷಿ ಆಯ್ತು. ನಮ್ಮ ಕಣ್ಗಳು ಫುಲ್ಲು ಒಂಥರ ಡ್ರೀಮ್ ಇಸ್ ಕಂಪ್ಲೀಟೆಡ್ ಅಂತ ಅಂದಂಗಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಜಾಂಬೂರಿ ಅಷ್ಟೇನೆ, ಅಲ್ಲಿ ಒಂದು ಸ್ಟೇಡಿಯಂ ತರ ಇತ್ತು. ಎಲ್ಲ ಸ್ಟೇಟ್ ಸಪ್ರೇಟ್ ಅಲ್ಲಿ ಕೂತಿದ್ರು. ನಾವು ಎಷ್ಟು ಜನ ಬೇರೆ ಸ್ಟೇಟ್ ಅವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ವಿ. ನಮ್ಮ ಸ್ಕಾರ್ಫ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇ. ಥ್ಯಾಂಕ್ ಯು. ಬಂದ್ರಾ? ನೀವೆಲ್ಲ ಹೇಳಿದ್ರ? ನಿಮ್ಮ ಎಷ್ಟೇ ಕ್ಲಾಸ್ ಅಂತ ಹೇಳಲಿಲ್ಲ ನೀವ್ಯಾರು? ಎಲ್ಲ ನೈತಾ? ಹೌದಾ? ಓಕೆ, ವಿಶ್ ಯು ಬೆಸ್ಟ್ ಆಫ್ ಲಕ್.